ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ತಪ್ಪದೆ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಅಶ್ವಿನಿ ಮತ್ತು ದೇವ್ಯಾನಿ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಏನು ಮಾತಾಡ್ತಿದ್ದಾರಪ್ಪ ಅಂತಂದರೆ ಇಬ್ಬರು ಕೂಡ ಶಾರದನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಈ ದೇವ್ಯಾನಿ ಇದ್ದವಳು ಅಶ್ವಿನಿನ ಅನುಮಾನದಿಂದ ಒಂದು ರೀತಿ ನೋಡ್ತಾ ಇರ್ತಾಳೆ. ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾಳೆ. ಕೇಳೋದಕ್ಕೂ ಹೊರಟಿರ್ತಾಳೆ. ಹಾಗೆ ಅದನ್ನು ಕೇಳೋದಕ್ಕೋಸ್ಕರ ಕರೆಸಿರ್ತಾಳೆ. ಅಶ್ವಿನಿ ಮತ್ತು ಈ ದೇವ್ಯಾನಿ ಇಬ್ಬರು ಕೂಡ ಹೋಟೆಲಲ್ಲಿ ಒಂದು ಮೀಟ್ ಮಾಡ್ತಾ ಇರ್ತಾರೆ. ಹಾಗೆ ಏನು ಮೇಡಮ್ ನೀವು ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದೀರಲ್ಲ, ಏನು ವಿಚಾರ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಶಾರದಾ ಬದುಕಿದ್ದಾಳೆ, ಅವಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ನೀನು ಕಳ್ಸೋದಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಆದರೂ ಏನಿತ್ತು ನಿನಗೆ? ನನಗೂ ಕೂಡ ಒಂದು ಮಾತು ತಿಳಿಸ್ತೇನೆ, ನೀನು ಯಾಕೆ ಅವಳನ್ನು ಆ ರೀತಿ ಕಳ್ಸೋಕ್ಕೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿಯವರು ಕ್ವಶನ್ನಾಗ ಮಾಡ್ತಾಯಿದ್ರೆ, ಏನು ಹೇಳ್ತಾ ಇದ್ದೀರಾ ನೀವು ಮೇಡಮ್? ಶಾರದಾ ಅವರು ಬದುಕಿದ್ದಾರಾ? ಅವರು ಬದುಕಿದ್ದಾರೆ ಅನ್ನೋ ಸುದ್ದಿ ನೀವು ಇವಾಗ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅವರು ಬದುಕಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅದರಲ್ಲೂ ಕೂಡ ನಾನು ಯಾಕೆ ಮೇಡಮ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ, ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರಬೇಕಾದ್ರೆ, ಯಾಕೆ ಅಂತಂದರೆ ಶಾರದಾ ಅವರು ಬದುಕಿದ್ರೆ ನನಗೆ ಗ್ರಹಚಾರ ಅಲ್ವಾ, ಗ್ರಹಚಾರ ಅಂದ್ಕೊಂಡಂಗೆ ಅವಳು ಯಾವುದೋ ಕಾರಣಕ್ಕೂ ಬದುಕಬಾರ್ದು. ನನ್ನ ಎಲ್ಲ ವಿಷಯನೂ ಕೂಡ ಅವಳು ಕೂಡ ತಿಳ್ಕೊಂಬಿಟ್ಟಿರ್ತಾಳೆ. ಶಾರದನಿಗೆ ಗೊತ್ತಿದೆ ಅವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಬಾರ್ದು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾ ಇದ್ರು. ಇನ್ನು ಅವಳು ನಮ್ಮ ಮನೆಗೆ ಬಂದರೆ ಮುಗಿದೇ ಹೋಯಿತು ಕತೆ. ಇನ್ನು ನೀನು ಅವಳನ್ನು ಜೊತೆಯಾಗಿ ಮನೆಗೆ ಕರ್ಕೊಂಡು ಬಂದರೆ ಇನ್ನು ಮನಸ್ವಿನಿಯಾಗಿ ನಮ್ಮ ಮನೆಯಲ್ಲೇ ಉಳ್ಕೋಬೇಕು ಅನ್ನೋ ನಿನ್ನ ಆಸೆ ಈಡೇರುತ್ತೆ ಅಲ್ವಾ, ಅದಕ್ಕೋಸ್ಕರ ನೀನೇ ಯಾಕೆ ಈ ಪ್ಲ್ಯಾನ್ನ ಮಾಡಿರಬಾರ್ದು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅಶ್ವಿನಿಗೆ ಕ್ವೆಶನ್ನ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ಇದ್ದವಳು, ಅಯ್ಯೋ ಮೇಡಮ್ ಏನು ನೀವು ಈ ರೀತಿ ಹೇಳ್ತಾ ಇದ್ದೀರಾ? ನೀವು 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 ಇಮ್ಯಾಜಿನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಂಡಾಗೆ ಈ ಕಡೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಏನು ಮಾಡೋದು, ಈ ಶಾರದಾ ಇವಾಗ ನನ್ನ ಕೈ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರೋದೇ ಇರೋ ರೀತಿ ಆಗೋಯ್ತು. ಇದಕ್ಕೆಲ್ಲ ಕಾರಣ ಶಾರದಾ. ಎಷ್ಟೊತ್ತಿಗೆ ಈಗ ಅವಳು ನಾನು ಎಲ್ಲಿ ಅಂತ ಹುಡುಕ್ಲಿ, ದೇವರ ಸನ್ನಿಧಿ ಮನೆಗೆ ಎಂಟ್ರಿ ಕೊಡ್ತಾ ಇದ್ದರೆ ನನ್ನಿಂದ ತಪ್ಪಿಸ್ಕೊಂಡು ಹೋಗಿ ಇವತ್ತು ನಾನಿನ್ನು ಇಲ್ಲೇ ಇರುವ ಹಾಗೆ ಆಗಿದೆ ಅಲ್ಲ ಅಂತ ಹೇಳಿ ಅಶ್ವಿನಿ ಮನಸ್ಸಲ್ಲೇ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ, ಅಯ್ಯೋ ಮೇಡಮ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ, ನಾನು ಕಳ್ಸೋಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು, ನಾನು ಅವಳನ್ನು ಯಾಕೆ ಕರ್ಕೊಂಡು ಹೋಗಲಿ, ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಅಂತ ಹೇಳಿಬಿಟ್ಟು ಫೋನನ್ನು ತೋರಿಸ್ತಾರೆ. ಆಗ ಅದನ್ನೆಲ್ಲ ನೋಡಿಬಿಟ್ಟು ಒಂದು ಕ್ಷಣ ನಂಬ್ತಾರೆ ಇರ್ತಾಳೆ ಈ ಕಡೆ ದೇವ್ಯಾನಿ. ಆದರೂ ಈ ಅಶ್ವಿನಿ ನಂಬೋದಕ್ಕೂ ಆಗೋದಿಲ್ಲ. ಇವಳು ತುಂಬಾ ದೊಡ್ಡ ಕ್ರಿಮಿನಲ್ ಇದ್ದಾಳೆ ಅಂತ, ಜೊತೆಗೆ ಇವಳ ಜೊತೆ ನಾನು ಸೂಕ್ಷ್ಮವಾಗಿ ಡೀಲ್ನ ಮಾಡಬೇಕು ಅಂತ ಹೇಳಿ ದೇವ್ಯಾನಿಯವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ನೋಡಿ ಮೇಡಮ್, ನಿಮಗೆ ನಾನು ಇದನ್ನೆಲ್ಲ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ಈಗ ನೀನು ಒಂದು ಕಡೆ ನಾನೊಂದು ಕಡೆ, ನೀನು ಏನೋ ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿನ್ನೂ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಈ ಅಶ್ವಿನಿನೂ ಕೂಡ ಅಲ್ಲಿಂದ ಹೊರಟ್ಬಿಡ್ತಾಳೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಇನ್ನು ಶಾರದಾ ಅವರು ಸಿಕ್ಕಿದ್ರೆ ನನಗೂ ಕೂಡ ಒಂದು ಮಾತು ತಿಳಿಸಿ ಅಂತ ಹೇಳಿ ಈ ಕೆಲಸನ ಮಾಡೋದಕ್ಕೆ ಆ ಭ್ರಮೆನೇ ಸರಿ, ಆ ಭದ್ರನ್ನ ಆದಷ್ಟು ಬೇಗ ನಾವು ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಇನ್ನು ಈ ಕಡೆ ಅಜಿತ್ ಇನ್ನು ಭೂಮಿ ಹೇಗಿರಬೇಕು ಹಾಗಿರಬೇಕು ಅಂತ ಹೇಳಿಬಿಟ್ಟು ಅವಳ ಜೊತೆ ಮಾತಾಡಿಕೊಂಡು ನಾನು ಕೂಡ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಎಲ್ಲ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು 108 ಥರ ಇಮ್ಯಾಜಿನೇಷನ್ನ ಮಾಡಿಕೊಂಡು ಆ ಇಮ್ಯಾಜಿನೇಷನಲ್ಲೇ ತುಂಬಾ ಖುಷಿಯಾಗಿರ್ತಾನೆ ಅಜಿತ್. ಇನ್ನು ಭೂಮಿ ಕೂಡ ಬಂದ್ಬಿಟ್ಟು ಸಾಹೇಬ್ರಿಗೆ ಏನಾಗಿದೆ, ಇವ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಏನೋ ವಿಚಿತ್ರವಾಗಿ ಕಾಣ್ತಾ ಇದ್ದಾರಲ್ಲ, ನೀನು ಯಾವಾಗ ಬಂದೆ ಅಂತ ಹೇಳಿ ಇಲ್ಲ ಮಾತಾಡಿಕೊಂಡು ಹಾಗೆ ನಿಂತಿರ್ತಾರೆ. ಸಾಹೇಬ್ರೆ, ಅದು ನನಗೆ ಗೊತ್ತಾಗಬೇಕು, ಏನು ಭೂಮಿ ಏನು ಗೊತ್ತಾಗಬೇಕು, ಇಮ್ಯಾಜಿನೇಷನ್ ಅದು ಇದು ರೇಷನ್ ಅಜ್ಜಿ ಏನೇನೋ ಹೇಳ್ತಾ ಇದ್ರಿ, ಅದೇನು ಅಂತ ಹೇಳಿ ನನಗೆ ಅರ್ಥ ಆಗಬೇಕು, ಬೇಗ ಹೇಳಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಕೇಳ್ತಾ ಇರ್ತಾಳೆ. ಹಾಗೆ ಒಂದು ನಿಮಿಷ ಭೂಮಿ, ಎಲ್ಲಿಂದ ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಟೈಮ್ನ ತಗೊಳ್ತಾ ಇರ್ತಾರೆ. ಆಗ ಇನ್ನು ಈ ಕಡೆ
ಒದ್ದಾಡ್ತಾ ಇರ್ತಾರೆ. ಓಡೋದಕ್ಕೆ ಶುರು ಮಾಡ್ತಾರೆ. ಸಾಹೇಬ್ರೆ ಬನ್ನಿ ಇಲ್ಲಿ, ನಾನು ಕೇಳ್ತಾ ಇರೋದಕ್ಕೆ ನೀವು ಆನ್ಸರ್ ಮಾಡಬೇಕು ಸಾಹೇಬ್ರೆ, ಬೇಗ ಹೇಳಿ, ಏನು ಮಾತಾಡ್ತಾ ಇದ್ದಿದ್ದು, ನೀವು ಕಣ್ಣು ಮುಚ್ಕೊಂಡು ಏನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಕೂತ್ಕೊಂಡಿದ್ರಿ, ನನಗೆ ಗೊತ್ತಾಗಬೇಕು ಏನು ಅಂತ ಹೇಳಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹೇಳಿದಾಗ, ನೋಡು ಭೂಮಿ, ಇವಾಗ ನನಗೆ ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ನನ್ನನ್ನು ಒಂದು ದೊಡ್ಡ ಫಿಲಮ್ಗೆ ಹೀರೋಯಿನ್ ಮಾಡಬೇಕು ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಫ್ರಿಕಾದ ಶೀಲಾ ಅಂತ ಹೇಳಿ ಫಿಲಮ್ ನೋಡಿದ್ಯಾ ನೀನು ಅಂತ ಕೇಳಿದಾಗ, ಹೌದು ಸಾಹೇಬ್ರೆ, ನಮ್ಮ ಅಪ್ಪನ ಹಾಗೆ ಕರ್ಕೊಂಡು ಹೋಗಿ ತೋರಿಸಿದ್ರು ಥಿಯೇಟರಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ರೀತಿ ಕಾಡಿನ ರಾಣಿ ಅಂತ ಹೇಳಿ ಒಂದು ಟೈಟಲ್ ಇಟ್ಟು ನಿನ್ನ ಹೀರೋಯಿನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ಏನೇನೋ ಕತೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಅದಾದಮೇಲೆ ಭೂಮಿನ ಮತ್ತು ಭಾಗ್ಯಮ್ಮನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಭಾಗ್ಯಮ್ಮನ ನೋಡಿದ ತಕ್ಷಣವೇ ಭೂಮಿಗೆ ಒಂದು ಕ್ಷಣ ಹಾಗೆ ಕಣ್ಣೀರು ಬಂದ್ಬಿಡುತ್ತೆ. ಬಂದು, ಅಮ್ಮ ಹೇಗಿದ್ಯಮ್ಮ ನೀನು ಅಂತ ಹೇಳಿ, ಚೆನ್ನಾಗಿದ್ಯಾ, ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳಿಬಿಟ್ಟು, ಯಾಕಮ್ಮ ಕೂತ್ಕೊಂಡಿದ್ಯಾ ನೀನು, ಮಲ್ಕೋಬೇಕು ತಾನೆ ಅಂತ ಹೇಳಿ ಈ ರೀತಿ ಹಾರೈಕೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಭಾಗ್ಯಮ್ಮನಿಗಾಗಿರ್ಬೋದು, ಲಕ್ಷ್ಮಿ ಅವ್ರಿಗಾಗಿರ್ಬೋದು ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಲ್ಲ ಭೂಮಿ, ಡಾಕ್ಟರ್ ಬಂದು ಇವಾಗ ತಾನೇ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ, ಯಾವಾಗಲೂ ಮಲ್ಕೊಂಡಿರೋದು ಬೇಡ, ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ, ನಿಮಗೆ ಹುಷಾರಾಗಿದೆ ಅಂತ ಹೇಳಿದ್ದು ಭೂಮಿ, ಅದಕ್ಕೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿ ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಭೂಮಿ ಈ ಕಡೆ ಅಜಿತ್ ತುಂಬಾ ಖುಷಿಯಾಗಿ, ಹೌದಾ, ನೀವು ತುಂಬ ಬೇಗ ರಿಕವರ್ ಆಗ್ತಾ ಇದ್ದೀರಾ, ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ, ನಿಮ್ಮನ್ನು ನಾಳೆನೇ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರಬೇಕಾದ್ರೆ, ಹೌದಾ ಸಾಹೇಬ್ರೆ ಅಂತ ಹೇಳಿ ಅಂದ್ಕೊಂಡು ಕೂಕ್ಕೊಂಡು ಹೋಗಿ ಭೂಮಿಯವರು ಹೋಗಿ ಅಜಿತ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ಇನ್ನು ಅಜಿತ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಗೊತ್ತಾಗದೆ ಹಾಗೆ ಅಲ್ಲೇ ನಿಂತ್ಕೊಬಿಡ್ತಾರೆ ಸ್ಟ್ಯಾಚ್ಯೂ ಥರ. ಹಾಗೆ ಭೂಮಿ ತುಂಬಾ ಖುಷಿಯಾಗಿರ್ತಾಳೆ. ಇನ್ನೊಂದು ಕಡೆ ಭಾಗ್ಯಮ್ಮನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ, ನನ್ನ ಮಗಳು ಮತ್ತು ಅಳಿಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದರೆ, ಇನ್ನೊಂದು ಕಡೆ ಲಕ್ಷ್ಮಿ ಅವರಿಗೆ ಭಯ ಆಗ್ತಾ ಇರುತ್ತೆ. ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಈ ರೀತಿ ಇರಬೇಕಾದ್ರೆ ನಮ್ಮ ಲಕ್ಷ್ಮಿಯವರು ಬಂದುಬಿಟ್ಟು ಭೂಮಿನ ಮುಟ್ತಾ ಇರ್ತಾರೆ. ಆಗ ಭೂಮಿ ಇದ್ದೋಳು, ಸಾಹೇಬ್ರೆ ನೀವು ಎಷ್ಟು ಒಳ್ಳೆಯವರು ಗೊತ್ತಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಅಮ್ಮನ್ನ ನಾಳೆನೇ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀರಾ, ನಿಜನ ಸಾಹೇಬ್ರೆ ಅಂತ ಹೇಳಿ ಅಲ್ಲಿಂದ ಎಕ್ಸೈಟ್ಮೆಂಟಾಗಿ ಕೇಳ್ತಾ ಇರ್ತಾಳೆ. ಹೌದು ಭೂಮಿ, ನಿಮ್ಮಮ್ಮ ಬೇಗ ರಿಕವರ್ ಆಗ್ತಾ ಇದ್ದಾರಲ್ವಾ, ನಾಳೆನೇ ಕರ್ಕೊಂಡು ಹೋಗೋದು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ನಿಮ್ಮಿಬ್ಬರನ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ. ಅವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹೌದು ಭಾಗ್ಯಕ್ಕ, ಇವರಿಬ್ಬರು ಕೂಡ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ ಇವರಿಬ್ಬರು ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಭಾಗ್ಯಮ್ಮನ್ನು ಕೂಡ ಲಕ್ಷ್ಮಿಯವರು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಯಾವ ರೀತಿ ರಿಯಾಕ್ಷನ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಸರಿ ಆಯಿತು, ನಾನು ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ. ಹಾಗೆ ನಾನೇನು ಮಾಡಲಿ, ನಾನು ಹೊರಡ್ತೀನಿ ಅಂತ ಹೇಳಿ ಈ ಕಡೆ ಸತ್ಯನೂ ಕೂಡ ಹಿಂದೆನೇ ಹೋಗ್ತಾನೆ. ಹಾಗೆ ಸತ್ಯನೂ ಕೂಡ ಹಿಂದೆ ಹೋಗಿ ಈ ಕಡೆ ಏನು ಮಾತಾಡಬೇಕು ಅಂತ ಹೇಳಿ ಯೋಚನೆನ ಮಾಡಿಕೊಂಡು ಹಾಗೆ ನಿಂತಿರಬೇಕಾದ್ರೆ ಈ ಕಡೆ ಅಜಿತ್ಗಂತೂ ತುಂಬಾ ಶಾಕ್ ಆಗಿರುತ್ತೆ. ಹಾಗೆ ಅಜಿತ್ ಯೋಚನೆ ಮಾಡಿಕೊಂಡು ಆಚೆ ನಿಂತಿರ್ತಾನೆ. ಒಂದು ನಿಮಿಷ ನಿಂತ್ಕೊಳ್ಳೋ, ಅಲ್ಲ ಕಣೋ, ಭೂಮಿ ಏನೋ ಖುಷಿಯಾಗಿ ಓಡ್ಕೊಂಡು ಬಂದು ನಿನ್ನನ್ನು ಹಗ್ ಮಾಡಿಕೊಂಡ್ಲು, ಆಗ ನೀನು ಅವಳಿಗೆ ಹೇಳಬೇಕು ಅಲ್ವಾ, ಸನ್ನೆ ಮಾಡಬೇಕಲ್ವೇನೋ, ನಿಮ್ಮಿಬ್ಬರನ್ನ ನೋಡಿ ಪಾಪ ಭಾಗ್ಯಮ್ಮ ಅವರು ಎಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಾ ನಿಮಗೆ, ಆದರೆ ನೀವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಹೇಳಿ ಅವ್ರಿಗೇನಾದರೂ ಗೊತ್ತಾದರೆ ಅವರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ನನ್ನ ಮಾತನ್ನು ಒಂದು ಸ್ವಲ್ಪನಾದ್ರು ಕೇಳಪ್ಪ ನೀನು, ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ಮಾತನ್ನು, ಪ್ರೀತಿನ ಭೂಮಿ ಹತ್ರ ಹೇಳ್ಕೊ, ಇಲ್ಲ ಅಂದರೆ ನೀನು ನಿಧಾನ ಮಾಡಿದಷ್ಟು ಅಲ್ಲಿ ಅಗ್ರಿಮೆಂಟ್ ಪೇಪರ್ ಡೇಟ್ ಮಾತ್ರ ಮುಂದೆ ಹೋಗ್ತಾ ಇರುತ್ತೆ ಕಣೋ, ಅದಕ್ಕೆ ಅಡೆತಡೆ ಏನೂ ಇಲ್ಲ. ನೀನು ಅದನ್ನು ನಿಲ್ಲಿಸ್ಬೇಕು ಅಂತಂದರೆ ಮೊದಲು ನೀನು ನಿನ್ನ ಮನಸ್ಸಲ್ಲಿರೋ ಮಾತನ್ನು, ಪ್ರೀತಿನ ಭೂಮಿ ಹತ್ರ ಹೇಳ್ಕೊಬಿಡು ಅಂತ ಹೇಳಿ ಸತ್ಯಣ್ಣವರು ಒಂದು ಸಜೆಷನ್ನ ಕೊಡ್ತಾ ಇರ್ತಾರೆ. ಸರಿಯಾದ ಟೈಮ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ, ಲೇಟ್ ಮಾಡಬೇಡ ಕಣೋ, ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೋಗಿ ಭೂಮಿ ಹತ್ರ ಹೇಳ್ಕೊಬಿಡು, ಪ್ರಪೋಸ್ ಮಾಡೋಗಪ್ಪ ಅಂತ ಹೇಳಿಬಿಟ್ಟು ಇದು ಸರಿಯಾದ ಟೈಮ್ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣವರು ಹೇಳಿ ಅಜಿತ್ಗೆ ಕಳಿಸ್ತಾ ಇರ್ತಾರೆ. ಸ್ವಲ್ಪ ಬುದ್ಧಿನ ಹೇಳ್ತಾ ಇರ್ತಾರೆ. ಹಾಗೆ ಈ ಮಾತನ್ನು ಕೇಳಿಸ್ಕೊಂಡು ಅಜಿತ್ ಅವರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ದೇ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಟೆನ್ಷನಲ್ಲಿ ಒದ್ದಾಡ್ತಾ ಇರ್ತಾನೆ. ಹಾಗೆ
ಟೆನ್ಷನ್ ಮೇಲೆ ಟೆನ್ಷನ್. ಅವನಿಗೆ ಈ ಕಡೆ ಭೂಮಿ ಜೊತೆ ಹೋಗಿ ಮಾತಾಡೋದು ಅಥವಾ ಭಾಗ್ಯಮ್ಮನ್ನು ಮನೆ ಕರ್ಕೊಂಡು ಹೋಗೋದು ಏನು ಅಂತ ಹೇಳಿ ಗೊತ್ತಾಗ್ದೇ ಯೋಚನೆ ಒದ್ದಾಡ್ತಾ ಇರ್ತಾನೆ ಯೋಚನೆಯಲ್ಲಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.